ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಿಲುಕಿರುವ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ 28 ದಿನಗಳು ಕಳೆಯಿತು. 28 ದಿನಗಳಿಂದಲೂ ಕೂಡ SIT ಅವರು ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಏರ್ಪೋರ್ಟಲ್ಲಿ ಕಾದಿದ್ದೇ ಬಂತು. ಆದರೆ ಭಾರತದತ್ತ ಮುಖ ಮಾಡುವ ಯಾವ ಸುಳಿವನ್ನು ಕೂಡ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ. ಈ ನಡುವೆ ಅವರ ತಾತ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲಿದ್ದರೂ ಬಂದು ತನಿಖೆಯನ್ನು ಎದುರಿಸಬೇಕು ಅಂತನ್ಬಿಟ್ಟು. ಕುಮಾರಸ್ವಾಮಿ ಅವರು ಕೂಡ ಈ ಹಿಂದೆ ಕರೆ ಕೊಟ್ಟಿದ್ರು, ದೇವೇಗೌಡರು ಪತ್ರವನ್ನು ಕೂಡ ಬರೆದಿದ್ದಾರೆ. ಸೊ ಹೀಗಿರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರ್ತಾರಾ ಅಂತ. ಪ್ರಜ್ವಲ್ ನಾಪತ್ತೆಯಾಗಿ ಇವತ್ತಿಗೆ 28 ದಿನ ಕಳೀತು. ಭಾರತಕ್ಕೆ ವಾಪಸ್ ಬರ್ತಾರೆ ಅಂತ ಇರಬೇಕಾದ್ರೇ ಮತ್ತಷ್ಟು ಸಂಕಷ್ಟ ಬಂದೊದಗಿದೆ. ಪ್ರಜ್ವಲ್ ವಿರುದ್ಧ ದಾಖಲಾಗಿದೆ 3 ಪ್ರತ್ಯೇಕ ರೇಪ್ ಕೇಸ್ಗಳು, ಒಟ್ಟು 4, ಅದರಲ್ಲಿ 3 ಪ್ರತ್ಯೇಕ ರೇಪ್ ಕೇಸ್. SIT ಹೆಲ್ಪ್ಲೈನ್ ಕೂಡ ತೆಗೆದಿದ್ರು. 630609 38947 ಈ ನಂಬರ್ಗೆ ಸಾಕಷ್ಟು ಕರೆಗಳು ಬಂದಿದೆಯಂತೆ. ಅಂದರೆ ನೇರವಾಗಿ ಬಂದು ತಮ್ಮ ಮುಖವನ್ನು ತೋರಿಸಿ ತಮಗಾಗಿರೋ ಅನ್ಯಾಯವನ್ನು ಹೇಳ್ಕೊಳ್ಳೋಕ್ಕಾಗಲ್ಲ ಅನ್ನುವವರು ಹೆಲ್ಪ್ಲೈನ್ಗೆ ಕರೆ ಮಾಡ್ಬೋದು ಅಂತ. ಹಾಗಾಗಿ ಸಹಾಯವಾಣಿ ಮೂಲಕ SITಯನ್ನು ಸಂಪರ್ಕಿಸಿದ್ದಾರಂತೆ ಸಂತ್ರಸ್ತೆಯರು. ಹಾಗಾದರೆ ಏನೆಲ್ಲ ಆರೋಪ ಮಾಡಿದ್ದಾರೆ, ಹೇಳಿಕೆ ನೀಡಿದ್ದಾರೆ ಅಂತಕ್ಕಂಥದ್ದು ಮಾತ್ರ ಅದು ಗೌಪ್ಯ, ಹೆಸರನ್ನು ಕೂಡ ಗೌಪ್ಯವಾಗಿ ಇಡ್ತಾರೆ. ಇನ್ನು ಈ ಹೆಲ್ಪ್ಲೈನನ್ನು ಓಪನ್ ಮಾಡ್ತಾ ಇದ್ದ ಹಾಗೆ ಸಾಲು ಸಾಲು ಕರೆಗಳು ಸಂತ್ರಸ್ತೆಯರು ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಇದುವರೆಗೂ ಕೂಡ ಯಾವ ಸಂತ್ರಸ್ತೆಯರು ದೂರನ್ನ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ನೀವು ಹೇಳಿದ ಸ್ಥಳಕ್ಕೆ ನಾವೇ ಬರ್ತೇವೆ ಅಂತೇಳಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೇಳ್ತಾ ಇದೆ. ಗುರುತು ಮಾಹಿತಿಯನ್ನ ಗೌಪ್ಯವಾಗಿಡ್ತೇವೆ, ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ SIT ಟೀಮ್ನ ಸದಸ್ಯರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಹೆಲ್ಪ್ಲೈನ್ ಸಂದರ್ಭದಲ್ಲಿ ಅವರು ತಮ್ಮ ನೋವನ್ನ, ಅವರು ಅನುಭವಿಸಿದಂತಹ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ ವಿನಃ ಯಾರು ಕೂಡ ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಇದು ಸಹಜವಾಗಿಯೇ SIT ಟೀಮ್ನ ಸದಸ್ಯರ ಟೆನ್ಷನ್ ಅನ್ನ ಜಾಸ್ತಿ ಮಾಡಿರುವಂಥದ್ದು. ಈಗಾಗಲೇ ಸಾಲು ಸಾಲು ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದೆ. ಈ ಬೆನ್ನಲ್ಲೇ ಯಾರ್ಯಾರು ಇವರಿಂದ ಸಂಕಷ್ಟಕ್ಕೊಳಗಾಗಿದ್ದಾರೆ, ನೋವನ್ನು ಅನುಭವಿಸಿದ್ದಾರೆ, ಅತ್ಯಾಚಾರಕ್ಕೊಳಗಾಗಿದ್ದಾರೆ, ಅವರಿಗೋಸ್ಕರನೇ ಒಂದು ಹೆಲ್ಪ್ಲೈನ್ ಅನ್ನ SIT ಓಪನ್ ಮಾಡಿತ್ತು. ಬಟ್ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರು ಇರ್ತಾರೆ. ಯಾರೋ ಅನಾಮಿಕರು ಫೋನ್ ಮಾಡ್ತಾರಪ್ಪ, ನನಗೂ ಹಿಂಗೆ ತೊಂದರೆ ಕೊಟ್ಟಿದ್ದ, ನನಗೂ ಹೀಗೆ ಮಾಡಿದ್ರು ಅಂತ ಹೇಳ್ಬೋದು. ಅದಕ್ಕೋಸ್ಕರ ದೂರು ಮಾಡಿದವರನ್ನ ಅಂದರೆ ಫೋನ್ ಮಾಡಿ ದೂರು ಕೊಟ್ಟವ್ರನ್ನ ಕನ್ವಿನ್ಸ್ ಮಾಡ್ಬೇಕು SIT ಅವರು. ಇಲ್ಲ ಬನ್ನಿ, ನಿಮ್ಮ ಹೆಸರು ಎಲ್ಲವನ್ನ ಗೌಪ್ಯವಾಗಿಡ್ತೀವಿ, ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿಡ್ತೀವಿ, ನೀವು ದೂರು ಕೊಡಿ ಅಂತನ್ಬಿಟ್ಟು ಮುಖಾಮುಖಿ ಬಂದು ಭೇಟಿಯಾಗಿ ದೂರು ಕೊಟ್ಟರೆ ಮಾತ್ರ ಆ ಪ್ರಕರಣಕ್ಕೆ ತೂಕ. ಇಲ್ಲಾಂದರೆ ಯಾರೋ ಈಗ ರಾಜಕೀಯ ಪಿತೂರಿ ಅಂತಾರಲ್ಲ, ಪಿತೂರಿ ಮಾಡಿದ್ದೇ ನಿಜವಾದರೆ ಇನ್ನೂ ಒಂದು 25 ಜನ ಹೆಂಗಸರ ಕೈಲಿ ಫೋನ್ ಮಾಡಿಸ್ತಾರೆ, ನಮಗೂ ತೊಂದರೆ ಆಗಿದೆ, ನಮಗೂ ತೊಂದರೆ ಕೊಟ್ಟಿದ್ದಾನೆ, ನಮಗೂ ದೌರ್ಜನ್ಯ ಮಾಡಿದ್ದಾನೆ ಅಂತನ್ಬಿಟ್ಟು. ಹಾಗಾಗಿ ಕೇವಲ ಸಂತ್ರಸ್ತೆಯರಿಗೆ ಧೈರ್ಯ ತುಂಬುವುದಕ್ಕೆ ಮಾತ್ರ ಸಹಾಯವಾಣಿ ಅಷ್ಟೇ. ಅದರ್ವೈಸ್ ನಿಜವಾಗ್ಲೂ ಕೂಡ ನಿಮಗೆ ತೊಂದರೆ ಆಗಿದ್ದರೆ, ನಿಜವಾಗ್ಲೂ ನೀವು ಆತನಿಗೆ ಶಿಕ್ಷೆ ಆಗಬೇಕು ಅಂತಿದ್ರೆ ನೇರವಾಗಿ ನೀವು ದೂರನ್ನು ಕೊಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡಿತಾ ಹೋಗೋಣ. ಶಶಿಧರ್, ಈಗ ಹಾಸನ ಭಾಗದ ಸಂತ್ರಸ್ತೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಸಹಾಯವಾಣಿಗೆ ಕರೆ ಮಾಡ್ತಾ ಇದ್ದಾರಾ? ಏನು ಅವರು ದೂರನ್ನು ಏನು ಹೇಳ್ತಾ ಇದ್ದಾರೆ, ಮತ್ತು ನೇರವಾಗಿ ಬಂದು ಅವರು ದೂರು ಕೊಡೋದಕ್ಕೆ ಕನ್ವಿನ್ಸ್ ಮಾಡಿದಾರ ಪೊಲೀಸರು, ಹೇಗೆ ಅಂತ? ಅರವಿಂದ್, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರು ನೇರವಾಗಿ SIT ಮುಂದೆ ಹೋಗಿ ದೂರನ್ನು ಇಡಲಿಕ್ಕೆ ಹಿಂಜರಿತಿದ್ದ ಹಿನ್ನೆಲೆಯಲ್ಲಿ SIT ಒಂದು ಸಹಾಯವಾಣಿಯನ್ನು ತೆಗೆದಿತ್ತು. ಆ ಸಹಾಯವಾಣಿಗೆ ಇಲ್ಲಿವರೆಗೂ 30 ಕರೆಗಳು ಬಂದಿವೆ. ಆದರೆ ಆ 30 ಕರೆಗಳಲ್ಲಿ ಯಾರು ಸಹ ದೂರನ್ನು ನೀಡಿಲ್ಲ. ಇದು ಇಲ್ಲಿ ಪ್ರಮುಖವಾದಂತಹ ಒಂದು ಅಂಶವಿದೆ. ಆದರೂ ಸಹ SIT ಅವರು ಆ 30 ಕರೆಗಳು ಏನು ಬಂದಿತ್ತು ಅದನ್ನು ಗಂಭೀರವಾಗಿ ಪರಿಗಣಿಸಿ ಅವರನ್ನು ಸಂಪರ್ಕ ಮಾಡಿ ಅವ್ರು ಹೇಳಿರೋದು ಸತ್ಯವಾ ಅಥವಾ ನಿಜವಾಗೂ ಸಂತ್ರಸ್ತೆಯರ ಎಲ್ಲವನ್ನೂ ಸಹ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಅಲ್ಲದೆ ಈಗ ಮತ್ತೊಮ್ಮೆ SIT ಮನವಿ ಮಾಡಿದೆ, ನಿಮ್ಮ ಹೆಸರಾಗಲಿ ನಿಮ್ಮ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ಗೌಪ್ಯವಾಗಿಡ್ತೀವಿ, ನೀವು ನೇರವಾಗಿ ಬಂದು ದೂರನ್ನು ಕೊಡಿ ಅಂತೇಳಿ ಮತ್ತೊಮ್ಮೆ SIT ಅವರು ಮನವಿಯನ್ನು ಮಾಡಿದ್ದಾರೆ. ಆದರೆ ಈ ಬಂದಿರತಕ್ಕಂತಹ 30 ಕರೆಗಳು ನಿಜವಾದ ಸಂತ್ರಸ್ತೆಯರ ಅಥವಾ ಯಾರಾದರೂ ರಾಜಕೀಯವಾಗಿ ದುರ್ಬಳಕೆ ಬಳಸ್ಕೊಂಡಿದ್ರೆ ಇದನ್ನೆಲ್ಲನೂ ಸಹ ಈಗ SIT ಪರಿಶೀಲನೆಯನ್ನು ನಡೆಸ್ತಾ ಇದೆ. ಇದುವರೆಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದೆ. ಆದರೆ ಈಗೇನು 30 ಕರೆಗಳೇ ಬಂದಿದೆ, ಇದು ಮತ್ತೊಮ್ಮೆ ಅವರನ್ನು ಸಂಕಷ್ಟ
ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಇದ್ದು SIT ಈ 30 ಕರೆಗಳನ್ನು ಆಧರಿಸಿ ಯಾರೆಲ್ಲ ಕರೆಯನ್ನು ಮಾಡಿದರೆ ಅವರನ್ನು ನೇರವಾಗಿ ಸಂಪರ್ಕ ಮಾಡಿ ಅವರಿಂದ ದೂರನ್ನು ಪಡೀಲಿಕ್ಕೂ ಸಹ ಮುಂದಾಗಿರ್ತಕ್ಕಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ. ಆಯಿತು, ದೂರು ಕೊಟ್ಟರು ಅಂತಲೇ ಇಟ್ಕೊಳ್ಳೋಣ, ಪ್ರಕರಣದ ಆರೋಪಿನೇ ಪತ್ತೆ ಇಲ್ವಲ್ಲ. ಹೌದು. ಬರೀ ದೂರು ಇಸ್ಕೊಂಡು FIR ಮಾಡ್ತೀರಾ. ಆರೋಪಿಯಲ್ಲಿ ಅದು ಕೂಡ ಆಗಬೇಕಲ್ಲ, ಆರೋಪಿಯನ್ನು ಕರೆತರಬೇಕಲ್ಲ.